ಚರ್ಚೆಗಳು ಶುರುವಾಗಿದೆ. ಮೇಲೆ ಶ್ರೀರಾಮುಲು ಇರ್ಬೋದು, ಎಲ್ಲರೂ ಕೂಡ ಏಕನಾಥ್ ಶಿಂದೆ ಆಗ್ತಾರೆ ಅವರು ಅಂತ ಹೇಳಿ ಒಂದು ಭವಿಷ್ಯ ನುಡಿದಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ನಾನು ಒಂದೇ ಒಂದು ದಿವಸ ಅವ್ರ ಜೊತೆ ಮಾತಾಡಿರೋದು. ನನ್ನ ನಾದ್ನಿ ಅಳಿಯ ಒಂದು ಇರಿಗೇಷನ್ ಅಲ್ಲಿ ಎಡಬ್ಬಲಿ ಆಗಿದ್ದಾನೆ, ಇದನ್ನ ವರ್ಗಾವಣೆ ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಮಾತಾಡಿರೋದು ಬಿಟ್ರೆ ಅದು ಯಾವುದೇ ವಿಚಾರಗಳನ್ನ ಇವತ್ತು ಕೂಡ ಮಾತಾಡಿಲ್ಲ. ಅಲ್ಲ, ರಾಜಕೀಯ ಬೆಳವಣಿಗೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ನಡೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಅವರು ಪಕ್ಷ ತೊರಿಬಹುದು ಅನ್ನೋ ಒಂದು ಮಾತಾಡುತ್ತೆ, ಅಥವಾ ಸಿದ್ದರಾಮಯ್ಯನವ್ರಿಗೆ ಟ್ಯಾಂಕ್ ಕೊಡ್ಬೇಕು ಕಾಂಗ್ರೆಸ್ ನ ಮನಸ್ಥಿತಿಗೂ ಅವ್ರು ನಡ್ಕೊಳ್ತಾ ಇರೋ ರೀತಿಗೂ ಹೊಂದಾಣಿಕೆ ಆಗ್ತಿದ್ಯಾ ಅಂತ, ಇದನ್ನ ಯಾವ ತರ ವಿಶ್ಲೇಷಣೆ ಮಾಡ್ತೀವಿ ನೀವು ಹಿರಿಯ ರಾಜಕಾರಣಿ? ನಾನು ವಿಶ್ಲೇಷಣೆ ಮಾಡ್ಲಿಕ್ಕೆ ಅದು ಯಾವುದು ಕೂಡ ನೋಡಿಲ್ಲ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಆ ಪ್ರತಿಕ್ರಿಯೆ ಕೊಡ್ತಕ್ಕಂಥ ಕೆಲಸನೂ ಕೂಡ ಮಾಡಿದ್ದಾರೆ. ಹಂಗಾಗಿ ಇದು ಅನಾಲಿಸಿಸ್ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ, ಯೋಚನೆನೂ ಮಾಡಿಲ್ಲ. ಸೀಟ್ ಚರ್ಚೆ ನಡೀತಾ ಇದೆ, ಕುರ್ಚಿ ಚರ್ಚೆ ನಡೀತಾ ಇದೆ, ತುಂಬಾ ನಡೀತಾ ಇದ್ದಾಗ ಅವ್ರು ಹೇಳ್ತಾರೆ ನನಗೆ ನಾನೇ ಹೀರೋ, ನಾನೇನ್ ಯಾರು ಹೇಳ್ಬೇಕಾಗಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ಅಲ್ಲಿ ತುಂಬಾ ಚರ್ಚೆ ನಡೀತಾ ಇರ್ಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರ ಈ ಹಿಂದುತ್ವದ ನಡೆ ಏನಿದೆ ಅದು ಕಾಂಗ್ರೆಸ್ ಹೋಗುತ್ತಾ ಅಂತ. ಈಗ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಭಾರಿ ಗಟ್ಟಿಯಾಗಿದೆ. 138 ಜನ ಶಾಸಕರು ಇದ್ದಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗು ಇದ್ದಾರೆ, ಅಧ್ಯಕ್ಷರು ಇದ್ದಾರೆ. ಹಂಗಿರುವಾಗ ಅವ್ರೇನು ಮಾಡ್ತಾ ಇದ್ದಾರೆ, ಏನ್ ಹೆಜ್ಜೆ ತಗೊಳ್ತಾರೆ, ಅದು ಯಾವುದು ಕೂಡ ನನ್ನ ಗಮನಕ್ಕಿಲ್ಲ, ನನ್ನ ಆಲೋಚನೆ ಕೂಡ ಮಾಡಿಲ್ಲ. ನೀವು ಹೇಳಿದ್ರಿ ಮುಂದೊಂದು ದಿನ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಹೇಳಿ. ಸೊ ಈ ನಿಟ್ಟಿನಲ್ಲಿ ಈ ರೀತಿಯಾದ ನಾನು ಏನ್ ಹೇಳಿದೆ ಅವತ್ತೇ, ಬಹಳ ಜನ ನಾವು ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥ ಆಸೆಗಳನ್ನ ಇಟ್ಕೊಂಡಿರ್ತಕ್ಕಂಥದ್ದು ಯಾರಿಗೂ ಕೂಡ ತಪ್ಪಲ್ಲ. ನಾನು ಅವತ್ತೇ ಹೇಳಿದೆ, ಸಿದ್ದರಾಮಯ್ಯನವರು 2004ರಲ್ಲಿ ಒಂದು ಬಾರಿ, ಇನ್ನೊಂದು ದೇವೇಗೌಡರು ಪ್ರಧಾನಮಂತ್ರಿ ಆದಾಗ 96ರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ, 96ರಲ್ಲಿ ಆಗ್ತಾರೆ ಅಂತೇಳಿ MLA ಸೈನ್ ಹಾಕೊಟ್ಟಿದ್ರು. ಆವತ್ತಾಗಲಿಲ್ಲ. 2004ರಲ್ಲಿ ಆಯ್ತಾರೆ ಅಂದ್ರು. ಅವರೇ ಮುಖ್ಯಮಂತ್ರಿ ಅಂತ ಚುನಾವಣಾ ಪ್ರಚಾರದಲ್ಲಿ ನಾವೆಲ್ಲರೂ ಕೂಡ ಪ್ರಚಾರ ಮಾಡಿದ್ವಿ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತೇಳಿ. ಧರಮ್ ಸಿಂಗ್ ಆದ್ರು, ಇವರು ಉಪಮುಖ್ಯಮಂತ್ರಿ ಆದ್ರು. ಹಂಗೆ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರಿಗೆ ಯಾವತ್ತು ಅದೃಷ್ಟ ಒಲ್ದು ಬರುತ್ತೆ ಅವತ್ತು ಆಗ್ತಾರೆ ಅಂತ ಹೇಳಿದ್ದೀನಿ. ಈಗ ಜಿಟಿ ಸರ್ ಕಾಲೇಜ್ ಪತ್ರಕರ್ತ ಕ್ಯಾಮ್ರಾಮನ್ ಮೇಲೆ ಯಾವಾಗ ಮೊನ್ನೆ ಸರ್ ಆಗಿರೋದು ಒಂದು ನ್ಯೂಸ್ ವಿಚಾರವಾಗಿ ರಿಯಾಕ್ಷನ್ ಕೇಳಕ್ ಹೋಗಿದ್ದಾಗ ಅವ್ರ ಕಡೆ ಹಲ್ಲೆ ಮಾಡಿದ್ದಾರೆ ಸರ್. ಹಲ್ಲೆ ಮಾಡಿದ್ದಾರೆ, FIR ಕೂಡ ಆಗಿದೆ ಸರ್. ಈ ವಿಚಾರ ನಾನು ನೋಡಿಲ್ಲ. ಯಾರೇ ಹಲ್ಲೆ ಮಾಡಿದ್ರು ಖಂಡನೀಯ. ಅದು ಒಬ್ಬ ಸರ್ಕಾರಿ ಅಧಿಕಾರಿ ಗೂಂಡ ರೀತಿ ವರ್ತನೆ ಮಾಡ್ತಾರೆ. ಯಾರೇ ಸರ್ಕಾರಿ ಅಧಿಕಾರಿನೇ ಇರ್ಲಿ, ಸಾರ್ವಜನಿಕರೇ ಇರ್ಲಿ, ಮಾಧ್ಯಮದವ್ರ ಮೇಲೆ ಇರ್ಲಿ, ಯಾವುದೇ ಒಂದು ಸಾಮಾನ್ಯ ವ್ಯಕ್ತಿ ಮೇಲೆ ಇರಲಿ, ಹಲ್ಲೆ ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ, ಅದನ್ನ ನಾನು ಖಂಡಿಸ್ತೇನೆ. ಸರ್, ಈಗ ಜುಲೈ ಅಷ್ಟೊತ್ತಿಗೆ ಜಿಲ್ಲಾ ತಾಲೂಕಿನಲ್ಲಿ ಚುನಾವಣೆ ಬರುತ್ತೆ, ನಿಮ್ಮ ನಿಲುವು ಏನಾಗಿರುತ್ತೆ? ನನ್ನ ನಿಲುವು ಏನು? ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅಭ್ಯರ್ಥಿಗಳ ಪರವಾಗಿ ಅವಾಗ ಏನ್ ಮಾಡ್ತೀವಿ? ನಿಮ್ಗೆ ಆವಾಗಲೇ ಹೇಳಿದೆ, ನಿಮಗೂ ಅನುಭವ ಇದೆ. ಮೈಸೂರು ನಗರದಲ್ಲಿ ಚಾಮರಾಜ ಕ್ಷೇತ್ರ, ಕೃಷ್ಣರಾಜ ಕ್ಷೇತ್ರ, ನರಸಿಂಹರಾಜ ಕ್ಷೇತ್ರ 3 ಸಿಟಿ ಒಳಗಡೆ ಇದಾವೆ. ಅಲ್ಲೂ 5 ವಾರ್ಡ್ ಸೇರಿದೆ. ನನಗೆ ಸುತ್ತಾಗಿ ಬಂದಿರ್ತಕ್ಕಂಥ 700-800 ಬಡಾವಣೆಗಳೆಲ್ಲ ಚಾಮುಂಡೇಶ್ವರಿ ಬರ್ತವೆ. ಅತ್ಲಿಂದ ಆ ಕಡೆ ಗುಮ್ಚಹಳ್ಳಿಗೆ ಹೋಗೋಕೆ 40 ಕಿಲೋಮೀಟರ್ ಆಯ್ತದೆ. ರಾಮನಹಳ್ಳಿ ಸಾಗರಕಟ್ಟೆ 30 ಕಿಲೋಮೀಟರ್ ಆಯ್ತದೆ. ಈ ಕಡೆ ವರುಣ, ಈ ಕಡೆ ನಂಜನಗೂಡು, ಶ್ರೀರಂಗಪಟ್ಟಣ, ಹಿಂಗೆ ನನ್ನ ಕ್ಷೇತ್ರ ಭಾರಿ ದೊಡ್ಡ ಕ್ಷೇತ್ರ ಆಗ್ಬಿಟ್ಟಿದೆ. ಸಮಸ್ಯೆಗಳು ಆಗ್ರ ಆಗಿದೆ. ಹಂಗಾಗಿ ರಾಜಕೀಯದ ಬಗ್ಗೆ ನಾನು ಯಾವ್ದು ತಲೆ ಕೆಡಿಸ್ಕೊಂಡಿಲ್ಲ. ಪಕ್ಷದ ಪರವಾಗಿ ನೀವು ಇದು ಮಾಡ್ತೀರಾ? ನಾನು ನೆಮ್ಮದಿಯಾಗಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಒಂದೇ ಗುರಿ, ಬೇರೆ ಯಾವುದು ಇಲ್ಲ, ಯಾವ ವಿಚಾರನೂ ಇಲ್ಲ. ನಿಮ್ಗೆ ಗೊತ್ತು, ಚುನಾವಣೆಯಲ್ಲಿ ಪಕ್ಷದ ಪರವಾಗಿ ಪ್ರಚಾರಕ್ಕೆ ಹೋಗ್ತೀವಿ. ಚುನಾವಣೆ ಬಂದಾಗ ನೋಡೋಣ. ನಮಸ್ಕಾರ.